ಶಿವನ್ ದೇವಾಲಯ ಇದೆ ಅಲ್ಲಿ, ಶಿವನ್ ದೇವಸ್ಥಾನ ಇದೆ ಸರ್, ಅದು ಪೋಲೆಂಡಲ್ಲಿ. ಅದು ನಡೆಸ್ತಾ ಇರೋರು ಅದ್ರ ಪೂಜಾರಿಗಳು ಪೋಲೆಂಡ್ ಅವರು ಹಿಂದೂಯಿಸಮ್ಗೆ ಅವರು ಮತಾಂತರಗೊಂಡು ಅವರು. ಎಷ್ಟು ಜನ ಇದ್ದಾರೆ ಈವರೆಗೆ ನಿಮ್ಮ ಅಂದಾಜಿನ ಪ್ರಕಾರ? ಪೋಲೆಂಡಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ? ಪೋಲೆಂಡಲ್ಲಿ ಹೆಚ್ಚು ಕಡಿಮೆ ಒಂದು 3,000 ಜನ ಇರ್ಬೋದು ಸರ್. 3,000 ಜನ, 2,500-3,000 ಜನ ಇರ್ಬೋದು ಸರ್. ಇಷ್ಟರಲ್ಲಿ ನನಗೆ ಪೋಲೆಂಡನ್ನು ತುಂಬ ಇಷ್ಟ ಆಯಿತು ಸರ್. ನಾನು ಅದಕ್ಕೆ 8 ವರ್ಷದಿಂದ ಅಲ್ಲೇ ಇದ್ದೀನಿ. ನಾನು ತುಂಬ ಸುಂದರವಾದ ದೇಶ ಸರ್ ಅದು. ಅದನ್ನು ತುಂಬ ಅಂಡರ್ ರೇಟ್ ಮಾಡಿಬಿಟ್ಟಿದ್ದಾರೆ ಕಂಪೇರ್ ಮಾಡಿದರೆ ನಾವು ಬೇರೆ ಯುರೋಪಿಯನ್ ಕಂಟ್ರೀಸ್ಗೆ. ತುಂಬ ಚೀಪು ಸರ್ ಅದು. ಓಕೆ. ಅವಕಾಶಗಳು ಈಗ ನಮ್ಮ ಕನ್ನಡಿಗರು ಇದನ್ನು ನೋಡ್ತಾ ಇರೋವಂಥವ್ರು, ಈಗ ಟೂರಿಸಮ್ ಅಂತೂ ಇದ್ದೇ ಇರುತ್ತೆ, ಯಾವಾಗ ಒಂದ್ಸಲ ಹೋಗ್ಬೋದು, ಬಟ್ ಅದು ಬಿಟ್ಟು ಉದ್ಯೋಗ ಅವಕಾಶಗಳಿರ್ಬೋದು. ಅಲ್ಲಿ ಅವಕಾಶಗಳು ತುಂಬ ಇದೆ ಸರ್ ಅದು. ಈಗ ಯಾವುದೋ ಈಗ ಸಾಫ್ಟ್ವೇರ್ ಕಂಪ್ನಿಯಲ್ಲಿರೋ ಎಲ್ಲರೂ ಬರೀ ಯು ಎಸ್ಗೆ ಹೋಗ್ಬೇಕಂತಲೇ ವಿಚಾರ ಮಾಡ್ತಿರ್ತಾರೆ. ಅಥವಾ ತಪ್ಪಿದರೆ ನೆಕ್ಸ್ಟ್ ಸೆಕೆಂಡ್ ಬರೋದು ಇಂಗ್ಲೆಂಡ್ ಅಂತ. ಅದು ಬಿಟ್ಟರೆ ಬೇರೆ ಕಂಟ್ರಿನೇ ಗೊತ್ತಿಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮೊಂದಿಗೆ ಸಾಗರದಾಚೆ ಎಂದು ಒಬ್ಬ ಅತಿಥಿ ಬಂದಿದ್ದಾರೆ. ಸಾಗರದಾಚೆ ಅಂದ ತಕ್ಷಣ ನೀವು ಅನ್ಕೋತೀರಾ ಅಮೆರಿಕದಿಂದ ಬಂದಿರ್ಬೋದು, ಇಲ್ಲ ಇಂಗ್ಲೆಂಡಿಂದ ಬಂದಿರ್ಬೋದು, ಇಲ್ಲ ಅಂದರೆ ಜರ್ಮನಿಯಿಂದ ಬಂದಿರ್ಬೋದಾ ಅಂತ ಅನ್ಕೋತೀರಾ, ಇಲ್ಲ ದುಬೈಯಿಂದ ಬಂದಿರ್ಬೋದು ಅಂತ ಅನ್ಕೋತೀರಾ ನೀವು. ಬಟ್ ಇವರು ಅದು ಯಾವ ದೇಶಗಳಿಂದ ಬಂದಿಲ್ಲ. ಇವರು ಯುರೋಪ್ನ ಒಂದು ದೇಶ, ಜರ್ಮನಿಯ ಪಕ್ಕದಲ್ಲಿರುವಂಥ ಒಂದು ದೇಶ. ನಾವು ಅದರ ಹೆಸರು ಕೇಳಿದ್ದೀವಿ, ಬಟ್ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ. ಅಂಥ ಒಂದು ದೇಶ. ಅಲ್ಲಿನ ಕನ್ನಡಿಗರ ಸಂಘದ, ಅಲ್ಲಿನ ಕನ್ನಡ ಸಂಘದ ಕೋಶಾಧ್ಯಕ್ಷರು ಮತ್ತು ನೋಕಿಯಾ ಈ ಒಂದು ಫರ್ಮಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂಥ ಗದಗ ಮೂಲದ ಪಂಚಾಕ್ಷರಿ ಲಕ್ಷ್ಮೇಶ್ವರ ಮಠ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಪಂಚಾಕ್ಷರಿ. ನಮಸ್ಕಾರ. ಸೊ ಮೊದಲನೇದಾಗಿ ನಿಮಗೆ ಸ್ವಾಗತ ಗೌರಿ ಶಕ್ಕಿ ಸ್ಟುಡಿಯೋಗೆ. ನಮ್ಮ ಒಂದು ಕನ್ನಡದ ಬಾವುಟವನ್ನು ನೀವು ವಾರ್ಸಾದಲ್ಲಿ, ಪೋಲೆಂಡಲ್ಲಿ ಕೂಡ ಎತ್ತಿ ಹಿಡಿತಾ ಇದ್ದೀರಾ. ಸೊ ಹೀಗಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಧನ್ಯವಾದಗಳು ಗೌರಿ ಶಕ್ಕಿ ಸರ್. ನೀವು ನಾನು ಯಾವಾಗ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮನವಿ ಮಾಡಿಕೊಂಡೆ, ನಾವು ಇಂಥದ್ದು ಒಂದು ಸಂವಾದ ಮಾಡೋಣ ಅಂತ ವಿದೇಶಿ ಕನ್ನಡಿಗರ ಬಗ್ಗೆ. ಸೊ ತಾವು ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟು, ನಾವು ಅಪ್ಪಣೆ ಕೊಟ್ಟು ನಮಗೆ ಇವತ್ತು ಕರ್ಸ್ಕೊಂಡಿದ್ದೀರಾ. ತುಂಬ ಧನ್ಯವಾದಗಳು. ಅದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಸೊ ಇವ್ರು ಏನು ಮಾಡ್ತಾರೆ, ಒಂದು ಸಣ್ಣ AV ನೋಡ್ಕೊಂಬರೋಣ ನಾವು. ನೋಡಿ, ಕನ್ನಡಿಗರ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದ ಬಗ್ಗೆ ಮಾತಾಡೋದು ಓಕೆ, ಬಟ್ ಪೋಲೆಂಡಲ್ಲಿ ಹೋದರೂ ಕೂಡ ಕನ್ನಡದ ಜ್ಯೋತಿ ಹೇಗೆ ಪ್ರಜ್ವಲಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಪಂಚಾಕ್ಷರಿ ಅವರು. ಮತ್ತು ಪಂಚಾಕ್ಷರಿ ಥರದ ಅಲ್ಲಿ 100 ವ್ಯಕ್ತಿಗಳು ಅದನ್ನು ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಈ ಒಂದು ಇನಿಷಿಯೇಟಿವ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಗೆ ಶುರು ಆಯಿತು ಪಂಚಾಕ್ಷರಿ ಅವರೇ? ಸರ್, ಫಸ್ಟಿಗೆ ನಾನು ಇಲ್ಲಿಂದ 2017 ಮೇದಲ್ಲಿ ಹೋದೆ ಸರ್ ನಾನು ಪೋಲೆಂಡಿಗೆ, ನಮ್ಮ ಕಂಪ್ನಿ ವತಿಯಿಂದ. ಸೊ ಅಲ್ಲಿ ಹೋದಾಗ ತುಂಬ ಕಮ್ಮಿ ಜನ ಇದ್ದರು, ಇಂಡಿಯನ್ಸನ್ನೇ, ಕನ್ನಡಿಗರಂತನಲ್ಲ, ತುಂಬ ಕಮ್ಮಿ ಜನ ಇದ್ದರು. ಸೊ ಆವಾಗ 3-4 ಕುಟುಂಬಗಳು ಪರಿಚಯ ಆಯಿತು ಕನ್ನಡದವ್ರದ್ದು. ಬೆಂಗಳೂರು ಮೂಲದವ್ರದ್ದು, ಮೈಸೂರು ಮೂಲದವ್ರದ್ದು, ಧಾರವಾಡ ಮೂಲದವ್ರದ್ದು. ಸೊ ಹೀಗಾಗಿ ನಾವೊಂದು 4-5 ಕುಟುಂಬಗಳು ಮತ್ತು ಸೇರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಮನೆಯಲ್ಲೋ ಅಥವಾ ಅವ್ರ ಮನೆಯಲ್ಲೋ ನಮ್ಮ ಮನೆಯಲ್ಲೋ ಸೇರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆವಾಗ ಒಂದು ತಲೆಯಲ್ಲಿ ಐಡಿಯಾ ಬಂತು ಸರ್, ಯಾಕೆ ನಾವು ಕನ್ನಡದ ಜನನ ಬೇರೆ ಕಡೆ ಸೆಳೆಯೋಣ, ಅಥವಾ ನಮ್ಮೂರಲ್ಲಿ ಇರ್ಬೋದು, ಬೇರೆ ಊರಲ್ಲಿ ಇರ್ಬೋದು ಅಂತ ಅಂದ್ಕೊಂಡು ನಾವು 2017ರಲ್ಲಿ ಒಂದು ದೀಪಾವಳಿ ಅಂತ ಮಾಡಿದ್ವಿ ಸರ್ ಫಸ್ಟಿಗೆ. ಅದಾದಮೇಲೆ ಅಲ್ಲಿ ಬರೀ ಒಂದು 6-7 ಕುಟುಂಬ ಇದ್ವಿ, ಮನೆಯಲ್ಲೇ ಮಾಡಿದ್ವಿ. ಅದಾದಮೇಲೆ ನಾವು ರಾಜ್ಯೋತ್ಸವ ಮಾಡಬೇಕಂತ ಸುಮ್ಮನೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ಸರ್ ನವಂಬರ್ ಟೈಮ್ ಫ್ರೇಮಲ್ಲಿ. ಸೊ ಆವಾಗ ಒಂದು 35 ಜನ ಬಂದರು. ತುಂಬ ಸರ್ಪ್ರೈಸ್ ಆಯಿತು, ಜನ ಇದ್ದಾರೆ ಇಲ್ಲಿ ಕನ್ನಡದವರು ಅಂತ. ಸೊ ಹಾಗೆ ಜರ್ನಿ 2017 ಸ್ಟಾರ್ಟ್ ಆಗಿದ್ದು. 2018 ಬರೀ ರಾಜ್ಯೋತ್ಸವ ಬೇಡ, ಯುಗಾದಿ ಸ್ಟಾರ್ಟ್ ಮಾಡೋಣ, ಆಮೇಲೆ ಬಾರ್ಬಿಕ್ಯೂ ಸ್ಟಾರ್ಟ್ ಮಾಡೋಣ ಸಮ್ಮರಲ್ಲಿ.
ಆಮೇಲೆ ಶಿವರಾತ್ರಿ ಸ್ಟಾರ್ಟ್ ಮಾಡೋದು. ಶಿವರಾತ್ರಿಗೆ 100 ಕಿಲೋಮೀಟರಿಂದ ಅಲ್ಲಿಂದ ಒಂದು ದೇವಾಲಯ ಇದೆ ಸರ್, ಶಿವನ ದೇವಸ್ಥಾನ. ಶಿವನ್ ದೇವಾಲಯ ಇದೆ ಅಲ್ಲಿ, ಶಿವನ ದೇವಸ್ಥಾನ ಇದೆ ಸರ್, ಅದು ಪೋಲೆಂಡಲ್ಲಿ. ಅದು ನಡೆಸ್ತಾ ಇರೋರು ಅದ್ರ ಪೂಜಾರಿಗಳು ಪೋಲೆಂಡ್ ಅವರು ಹಿಂದೂಯಿಸಮ್ಗೆ ಅವರು ಮತಾಂತರಗೊಂಡು ಅವರು ಶಿವ ದೇವಸ್ಥಾನ ತುಂಬ ಚೆನ್ನಾಗಿದೆ ಸರ್ ಅದು. ಹೌದಾ? ಎಷ್ಟು ವರ್ಷಗಳಿಂದ ಇದೆ ಅದು ಹೆಚ್ಚು ಕಡಿಮೆ ಒಂದು 2013 ಇರ್ಬೇಕು ಸರ್ ಅದು. ಹೌದಾ? 2013 ಇದೆ. ತುಂಬ ಚೆನ್ನಾಗಿ ಅವ್ರು ಪ್ರತಿ ವರ್ಷ ಇದಕ್ಕೆ ಬರ್ತಾರೆ, ಕಾಶಿಗೆ ಬರ್ತಾರೆ, ಇಂಡಿಯಾ ಇದು ಮಾಡ್ತಾರೆ. ಅವರಂತ ಇದು ತುಂಬ ದೊಡ್ಡದು ಇದೆ ಸರ್. ಅವ್ರು ತಮ್ಮ ಸ್ವಂತ ಆಸ್ತಿಯಲ್ಲಿ ದೇವಾಲಯ ಕಟ್ಟಿದ್ದಾರೆ. ಅದು ಹೆಚ್ಚು ಕಡಿಮೆ ಪ್ರತಿ ವರ್ಷ ಸ್ನೋ ಆದಾಗ ಅದು ನಿಮಗೆ ಶಿವನೇ ಎದ್ದು ಬಂದಂಗೆ ಆಗುತ್ತೆ, ಅಷ್ಟು ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ ಸರ್. ವಂಡರ್ಫುಲ್ ವಂಡರ್ಫುಲ್. ನೋಡಿ, ಎಲ್ಲಿಯ ಪೋಲ್ಯಾಂಡು, ಎಲ್ಲಿಯ ನಮ್ಮ ಶಿವ, ಹಿಂಗೆ ಕನೆಕ್ಷನ್ನು. ಸೊ ದಟ್ಸ್ ವಂಡರ್ಫುಲ್. ಸೊ ಕನ್ನಡಿಗರ ಸಂಘ ಹಾಗೆ ಶುರುವಾಗಿದ್ದು, ಯಾರೆಲ್ಲ ಇದರಲ್ಲಿ ಜಾಯ್ನ್ ಆದ್ರಿ, ಏನೆಲ್ಲ ಆಕ್ಟಿವಿಟಿ ಮಾಡ್ತಾ ಇದ್ದೀರಿ ಈಗ ಸದ್ಯಕ್ಕೆ? ಇವಾಗ ನಾವು ಕನ್ನಡಿಗರು ಏನು ಮಾಡಿದ್ವಿ ಸರ್, ನಾವು ಬೇರೆ ಊರಲ್ಲೂ ಕನ್ನಡ ಕುಟುಂಬಗಳಿದೆ ಸರ್. ಫಾರ್ ಎಕ್ಸಾಂಪಲ್ ಇವಾಗ ಕ್ರಾಕೋ ಕನ್ನಡ ಕುಟುಂಬ, ವಾರ್ಸಾದಲ್ಲಿ ವಾರ್ಸಾ ಕನ್ನಡ ಕುಟುಂಬ ಅಂತ ಇತ್ತು. ಸೊ ನಾವು ಏನು ಮಾಡಿದ್ವಿ, ಓಕೆ ಬೇರೆ ಬೇರೆ ಇದು ಬೇಡ, ನಮ್ಮ ಊರಲ್ಲಿ ಏನೇನು ನಾವು ಚಟುವಟಿಕೆ ಮಾಡೋಕೆ ಅದು ಕಂಟಿನ್ಯೂ ಮಾಡೋಣ, ಬಟ್ ಒಂದೇ ಒಂದು ಸಂಘ ಕಟ್ಟೋಣ ಅಂತ ನಾವು ಆಮೇಲೆ ವಾರ್ಸಾದಿಂದ ಆಮೇಲೆ ಇದರಿಂದ ಒಂದು 12 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದೀವಿ ಸರ್. ಅದರಲ್ಲಿ ಒಂದು 4 ಜನ ಬೇರೆ ಬೇರೆ ಹುದ್ದೆಗಳಿದ್ದಾರೆ. ಬಟ್ ಅದೆಲ್ಲ ಹುದ್ದೆಗಳು ಈ ಬೋರ್ಡ್ ಆಫ್ ಡೈರೆಕ್ಟರ್ಸು ಯಾರೂ ಅದಕ್ಕೆ ಆ ಥರ ಇಲ್ಲ, ಎಲ್ಲರೂ ಕಾರ್ಯಕರ್ತರೆ, ಎಲ್ಲರೂ ಕೆಲಸ ಮಾಡೋರೆ. ಸೊ ಹಾಗಾಗಿ ಅಂದರೆ ಯಾವುದೂ ಸ್ವಾರ್ಥ ಇಲ್ಲ ಸರ್ ಇದರಲ್ಲಿ, ದುಡ್ಡು ಮಾಡಬೇಕು ಅಂತ ಅನ್ನೋದಿಲ್ಲ. ಕನ್ನಡ ಬೆಳೆಸಬೇಕು, ಸಂಸ್ಕೃತಿ ಬೆಳೆಸಬೇಕು, ಸಾಂಸ್ಕೃತಿಕ ಬೆಳೆಸಬೇಕು ಅಂತ. ಸೊ ಅದರಿಂದ ನಾವು 2022ರಲ್ಲಿ ನಾವು ಯಕ್ಷಗಾನ ಟೀಮ್ ಅಂತ ಇದೆ ಸರ್ ಫ್ರಾಂಕ್ಫರ್ಟಲ್ಲಿ, ಯಕ್ಷಮಿತ್ರರು ಅಂತ. ಅವ್ರನ್ನ ನಾವು ಪೋಲೆಂಡಲ್ಲಿ ಕರೆಸಿ ಯಕ್ಷಗಾನನ ಪರಿಚಯ ಮಾಡಿಸ್ಬೇಕು ನಮ್ಮ ಇದಕ್ಕೆ ಅಂತ ಅಂದ್ಕೊಂಡು, ಬರೀ ಕನ್ನಡಗೆ ಅಲ್ಲ, ಆವಾಗ ಹೋಲ್ ಪ್ಯಾನ್ ಇಂಡಿಯಾ ಕರೆಸಿದ್ವಿ ಸರ್ ನಾವು. ಆ ಒಂದು ದೊಡ್ಡ ಹಾಲಲ್ಲಿ ಅವ್ರದ್ದೊಂದು ಯಕ್ಷಗಾನದ್ದು ಒಂದು 2 ಅವರ್ಸದ್ದು ಒಂದು ಇದು ಪರ್ಫಾರ್ಮೆನ್ಸ್ ಮಾಡಿಸಿ. ಸೊ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬೊಂಬೆ ಆಟನೂ ಆಗಿತ್ತು, ಬಟ್ ಅದು ಯಾವುದೋ ಸಾಧ್ಯವಾಗಲಿಲ್ಲ. ಈ ಸತಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧರಣಿ ದೇವಿ ಮೇಡಮ್ಗೆ ಭೇಟಿಯಾಗಿ ಬಂದಿದ್ದೆ ಸರ್ ನಿನ್ನೆ ನಾನು. ಅವ್ರು ಈ ಸತಿ ಏನೋ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು. ಸೊ ಒಂದೊಂದು ಕಲೆ ಸಂಗೀತ ಆಗಲಿ, ಸೊ ಈ ಥರ ಈಗ ವಾರ್ಸಾದಲ್ಲಿ ಮುಸ್ಸಂಜೆ ಮಾತು ಅಂತ ಮಾಡ್ತಾರೆ ಸರ್. ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಹೆಂಗೆ ಮಾಡ್ಕೋಬೇಕು, ಆಮೇಲೆ ಸ್ಕೂಲಿಗೆ ಅಡ್ಮಿಷನ್ ಹೆಂಗೆ ಮಾಡಬೇಕು, ಆಮೇಲೆ ಆ ಥರ ಹೊಸಬರು ಬಂದವರಿಗೆ ಈಸಿ ಆಗಬೇಕು, ಆ ಒಂದು ಉದ್ದೇಶಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಸ್ವಾರ್ಥನೂ ಇದೆ ಸರ್. ಏನಂತಂತಂದರೆ ಈಗ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಅಲ್ಲಿ 8 ವರ್ಷ ಆಯಿತು ಹೋಗಿ, ಸೊ ಮರ್ತು ಬಿಡ್ತಾರೆ. ಸೊ ಇಲ್ಲಿ ಬಂದಾಗ ಅಜ್ಜ ಅಜ್ಜಿ ಜೊತೆ ಅವ್ರ ಜೊತೆ ಕನೆಕ್ಷನ್ ಇರೋಂಗಿಲ್ಲ. ಸೊ ಇಲ್ಲಿ ಕನ್ನಡ ಗೊತ್ತಾಗಬೇಕು, ಇಲ್ಲಿ ಸಂಸ್ಕೃತಿ ಗೊತ್ತಾಗಬೇಕು ಅಂತನೋಕ್ಕೋಸ್ಕರ ಅವ್ರಿಗೆ ಕನ್ನಡ ಸಾಂಗ್ ಆಡಿಸೋದು, ಶ್ಲೋಕ ಆಡಿಸೋದು, ಅಥವಾ ಡ್ಯಾನ್ಸ್ ಮಾಡಿಸೋದು, ಭರತನಾಟ್ಯ. ಸೊ ಅವರಂದರೆ ಅಲ್ಲಿ ನಮ್ಮ ಸಂಸ್ಕೃತಿಗೆ ಸ್ವಲ್ಪ ಹತ್ತಿರದಲ್ಲಿರ್ತಾರೆ ಸರ್. ಇಲ್ಲಾಂದರೆ ನಾವು ನೆಕ್ಸ್ಟ್ ಜನ್ರೇಷನ್ ಪೀಳಿಗೆಗೆ ನಾವು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅನಿಸ್ತು. ವೆರಿ ಟ್ರೂ. ಸೊ ಇನ್ನೊಂದು ವಿಚಾರ ನೀವು ಹೇಳಿದ್ರೆ ಮಾತಾಡ್ತಿರ್ಬೇಕಾದ್ರೆ ನನಗೆ, ಅಲ್ಲಿರುವಂಥ ಕನ್ನಡಿಗರು ಕನ್ನಡ ಜೊತೆಗೆ ಸಂಬಂಧ ಇಟ್ಕೊಳ್ಳೋದು ಒಂದಾದರೆ, ನಾವು ಅಂದರೆ ಇಲ್ಲಿ ಕನ್ನಡಿಗರು ಇರುವಂಥವ್ರು ನಿಮ್ಮ ಜೊತೆ ಸಂಬಂಧ ಬೆಳೆಸೋದು ಒಂದು. ಅಂದರೆ ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅವರು ನಿಮಗೆ ಈ ಸಲ ಒಂದು NRI ವೇದಿಕೆ ಅಂತ ಸೃಷ್ಟಿ ಮಾಡಿ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹೌದು ಸರ್. ನಾವು ಮಹೇಶ್ ಜೋಶಿ ಅವರಿಗೆ ನಾವು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಅವ್ರಿಗೆ ಆಹ್ವಾನ ಕೊಡಬೇಕಾದಂಥ ಪರಿಸ್ಥಿತಿ ಬಂದಾಗ ಬರ್ತೀನಿ ಅಂತ ಒಂದೇ ಮಾತಲ್ಲಿ ಹೇಳಿದ್ರು ಸರ್ ಅವರು. ಇಲ್ಲ ಬರ್ತೀನಿ, ಆದರೆ ಈ ಸತಿ ಒಂದು ಪ್ಲ್ಯಾನ್ ಮಾಡಬೇಕು, ನಾನು ಹೋಲ್ ಯುರೋಪ್ನ ಟ್ರಿಪ್ ಮಾಡಿಸ್ಬೇಕು ನನಗೆ ಅಂತ ಹೇಳಿದರು. ನಾವು ಎಲ್ಲ ಜರ್ಮನಿ, ಆಮೇಲೆ ಆಮ್ಸ್ಟರ್ಡ್ಯಾಮಲ್ಲಿ ಇರೋರಿಗೆ, ಸ್ವಿಸ್ಸಲ್ಲಿರೋರಿಗೆ, ಬೇರೆ ಬೇರೆ ದೇಶದಲ್ಲಿರೋರಿಗೆ ಒಂದು 8-10 ಕಂಟ್ರಿ ಅವ್ರಿಗೆಲ್ಲ ನಾವು ಸೇರಿಕೊಂಡು ಅವ್ರನ್ನ ಟೂರ್ ಪ್ಲ್ಯಾನ್ ಅವ್ರದ್ದು ಮಾಡಿಸ್ಬಿಟ್ಟು, ಅವರು ಆ್ಯಕ್ಚುಲಿ ಬಂದಿದ್ದು ನಮಗೆ ಆಹ್ವಾನ ಕೊಡೋಕ್ಕೆ ಸರ್, ನಮಗೆ ಸಾಹಿತ್ಯ ಪರಿಷತ್ತಿಗೆ. ಈ ಸತಿ ಅನಿವಾಸಿ ಭಾರತೀಯರಿಗಂತಲೇ ವಿದೇಶಿ ಕನ್ನಡಿಗರಂತಲೇ ಸಪ್ರೇಟಾಗಿ ಒಂದು ಗೋಷ್ಠಿ ಮಾಡಿದ್ರು ಸರ್, ಅದು ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ಆಗಿದ್ದು. ಸೊ ಅದರದ್ದು ನೇತೃತ್ವ NRIದ್ದು ನಮ್ಮ ಕೋಆರ್ಡಿನೇಟರ್ ಅವ್ರದ್ದು ಶ್ರೀಮತಿ ನಿವೇದಿತಾ ಹಾವನೂರು ಹೊನ್ನೆತ್ತಿ ಅಂತ. ಸೊ ಅವರು ನಮಗೆಲ್ಲ ಕೋಆರ್ಡಿನೇಟ್ ಮಾಡಿ ವಿದೇಶಿಗರಿಗೆಲ್ಲ ಕರೆಸಿಬಿಟ್ಟು ಅಮೇರಿಕದಿಂದ, UK ಇಂದ ಸುಮಾರು 280 ಜನರನ್ನ ಕರೆಸಿದ್ರು ಸರ್. ಗೋಷ್ಠಿ ಮಾಡಿಸಿ, ಅಂದರೆ ಗೋಷ್ಠಿಯಲ್ಲಿ ಆ ಗೋಷ್ಠಿ ಸಿಗೋದೇ ನಮಗೊಂದು ದೊಡ್ಡ ವೇದಿಕೆ ಸರ್. ಸಾಹಿತ್ಯ ಪರಿಷತ್ತು ಸಮ್ಮೇಳನ ದೊಡ್ಡ ವೇದಿಕೆ. ಅದರಲ್ಲಿ ಒಂದು ವಿದೇಶಿ ಕನ್ನಡಿಗರಿಗೆ ಮಾಡ್ತಾರಂತಂದಿದ್ದಕ್ಕೆ ನಾನು ಪರಿಷತ್ ಅಧ್ಯಕ್ಷರಿಗಾಯಿತು, ಮಂಡ್ಯ ಜಿಲ್ಲಾ ಇವ್ರಿಗೆ ಆಡಳಿತಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ ಸರ್ ನಾನು. ಇಲ್ಲ, ತುಂಬ ಒಳ್ಳೆ ವಿಚಾರ ಹೇಳಿದ್ರಿ ನೀವು. ಇನ್ನು ಕನ್ನಡಿಗರಲ್ಲಿ ಎಷ್ಟು ಜನ ಇದ್ದಾರೆ ಈವರೆಗೆ ನಿಮ್ಮ ಅಂದಾಜಿನ ಪ್ರಕಾರ? ಪೋಲೆಂಡಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ? ಪೋಲೆಂಡಲ್ಲಿ ಹೆಚ್ಚು ಕಡಿಮೆ ಒಂದು 3,000 ಜನ ಇರ್ಬೋದು ಸರ್. 3,000 ಜನ, 2,500-3,000 ಜನ ಇರ್ಬೋದು ಸರ್.
ಸೊ ಎಲ್ಲರೂ ನೀವು ಒಟ್ಟುಗೂಡಿಸೋಕೆ ಪ್ರಯತ್ನ ಪಟ್ಟಿದ್ದೀರಾ? ಪ್ರಯತ್ನ ಪಡ್ತೀವಿ ಸರ್. ಕೆಲವೊಬ್ಬರದೇ ಊರಲ್ಲಿರಲ್ಲ, ಕೆಲವೊಬ್ಬರು ಬರೋಕ್ಕೆ ಇಷ್ಟ ಆಗ್ತಾರಲ್ಲ, ಕೆಲವೊಬ್ಬರಿಗೆ ಏನೋ ಬೇರೆ ಕಾರಣಗಳು ಇರ್ತವೆ ಸರ್. ಬಟ್ ಹೆಚ್ಚು ಕಡಿಮೆ ನಾವು ಲಾಸ್ಟ್ ಟೈಮ್ ರಾಜ್ಯೋತ್ಸವ ಮಾಡಿದಾಗ ನಾವು ಹೋಲ್ ಪೋಲೆಂಡೇ ಮಾಡಿದ್ವಿ ಸರ್ ನಾವು ಅಲ್ಲಿ. ಸೊ ಅಲ್ಲೊಂದು ಹೆಚ್ಚು ಕಡಿಮೆ ಒಂದು 300-350 ಜನ ಸೇರಿದ್ರು. ಪ್ಲಸ್ ಪಕ್ಕದ ದೇಶದ ಜರ್ಮನಿಯಿಂದ ಡಸ್ಡನ್ ಅಂತ ಊರಿದೆ, ಅವರು ಬಂದಿದ್ದು ಸರ್ ನಮ್ಮ. ಸೊ ತುಂಬ ಚೆನ್ನಾಗಾಯಿತು. ಸೊ ತುಂಬ ಜನ ಸೇರಿಸೋದು ಒಂದು ದೊಡ್ಡ ಅಲ್ಲಿ ಚಾಲೆಂಜಸ್ ಸರ್ ಅಲ್ಲಿ. ಯಾಕಂದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಮಗೆ ದೊಡ್ಡ ಹಾಲ್ ಇಲ್ಲ ಸರ್, ಅಷ್ಟು ಜನ ಸೇರಿಸ್ಬೇಕಂದ್ರೆ. ಆಮೇಲೆ ಹಾಲ್ ಅಂತಂದರೆ ವೆರಿ ಎಕ್ಸ್ಪೆನ್ಸಿವ್ ಸರ್ ಅಲ್ಲಿ, ತುಂಬ ಕೊಡಬೇಕಾದ್ರೆ. ಸೊ ನಮಗೆ ಎಲ್ಲ ಸಂಪನ್ಮೂಲ ಮಾಡಬೇಕಂತಂದರೆ ತುಂಬ ಕಷ್ಟ ಸರ್ ಅಲ್ಲಿ. ಕರೆಕ್ಟ್. ಈಗ ಸದ್ಯಕ್ಕೆ ನೀವೇ ಎಲ್ಲ ಇನ್ವೆಸ್ಟ್ ಮಾಡಿ ಮಾಡ್ತಾ ಇದ್ದೀರಿ? ಹೌದು ಸರ್, ಹೌದು. ಸರ್ಕಾರದಿಂದ ನಾವು ಈಗ NRI ಫೋರಮ್ ಕರ್ನಾಟಕವ್ರು ಅಪ್ರೋಚ್ ಮಾಡಿದ್ದೀವಿ ಸರ್ ಹೋದ ವರ್ಷ. ಅದೇ ಸ್ವಲ್ಪ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಇವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು, ಆಮೇಲೆ ಜಾನಪದ ಅಕಾಡೆಮಿಗೆ, ಆಮೇಲೆ ಸಂಗೀತ ಅಕಾಡೆಮಿಗೆ ಹೋಗಿದ್ದೆ ಸರ್ ನಾನು ಒಂದು 2-3 ದಿನ ಹಿಂದ್ಗಡೆ. ಸೊ ಹೋಗಿ ಅಲ್ಲಿ ಅಪ್ರೋಚ್ ಮಾಡಿದ್ದೀನಿ ಸರ್. ಅಂದರೆ ನಮಗೆ ಅಂದರೆ ಹಣಕಾಸಿಂದ ಏನು ಬೇಡ ಸರ್ ನಮಗೆ. ಅಂದರೆ ಇಲ್ಲಿಂದ ನಮ್ಮ ಕಲಾವಿದರು ಕರೆಸಬೇಕು, ಅಲ್ಲಿ ಪರಿಚಯ ಮಾಡಿಸೋದು. ಬೊಂಬೆ ಆಟ ಅಂತ ಹೇಳಿದೆ ಸರ್ ನಿಮ್ಗೆ ಅವಾಗ. ಇವತ್ತು ಏನೋ ಇಲ್ಲಿದ್ದು ಏನೊಂದು ಯಕ್ಷಗಾನ ಇರಲತ್ತು, ಬೇರೆ ಯಾವುದೋ ಒಂದು ಕರ್ನಾಟಕ ಕಲೆಗಳು, ಡೊಳ್ಳು ಕುಣಿತ ಇರ್ಬೋದು. ಅದಕ್ಕೆ ಅವ್ರ ಸರ್ಕಾರ ಅವ್ರು ಅಟ್ಲೀಸ್ಟ್ ಆ ಕಲಾವಿದರಿಗೆ ಅವ್ರ ಖರ್ಚು ನೋಡ್ಕೊಳಕ್ಕೆ ಅವ್ರಷ್ಟು ಕೊಟ್ಬಿಟ್ರೆ ಸಾಕು. ಉಳುಕಿದೆಲ್ಲ ನಾವು ಊಟ ವಸತಿ ಎಲ್ಲ ನಾವು ನೋಡ್ಕೊತೀವಿ. ಸೊ ಈ ರೀತಿ ನಾನು ಮನವಿ ಮಾಡ್ಕೊಂಡಿದ್ದೆ ಸರ್ ನಾನು. ಸೊ ನೋಡೋಣ ಏನಾಗುತ್ತೆ ಅಂತ. ದಟ್ಸ್ ರಿಯಲಿ ನೈಸ್. ಇನ್ನು ಪೋಲ್ಯಾಂಡ್ ಬಗ್ಗೆ ಈಗ ನೋಡಿ, ನೀವು ಬಂದ ಮೇಲೆ ನಾನು ಪೋಲ್ಯಾಂಡ್ ಎಲ್ಲಿದೆ ಅಂತ ನಾನು ಹುಡುಕಿದೆ ನಿಮ್ಮ ಎದುರುಗಡೆನೆ. ಬಿಕಾಸ್ ನಾವು ಈ ಎರಡನೇ ಜಾಗತಿಕ ಯುದ್ಧ ಆದಾಗ ಪೋಲ್ಯಾಂಡ್ ಹೆಸರು ತುಂಬ ಪ್ರಾಮಿನೆಂಟ್ ಆಗಿ ಬರುತ್ತೆ ಅಲ್ವಾ? ಅದು ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅಷ್ಟೇ ಬಿಟ್ಟರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಪೋಲ್ಯಾಂಡ್ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಈಗ ನಾವು ಗೌರಿ ಶಕಿ ಸ್ಟುಡಿಯೋದಲ್ಲಿ ಒಂದು ಹೊಸ ಸರಣಿ ಶುರು ಮಾಡ್ತಾ ಇದ್ದೀವಿ, ಸಂಚಾರಿ ಅಂತ ಅದ್ರ ಹೆಸರು. ಅದು ಟೂರಿಸಂ ಬಗ್ಗೆನೇ ನಾವು ಮಾಡ್ತಾ ಇದ್ದೀವಿ. ಸೊ ಪೋಲ್ಯಾಂಡ್ಗೆ ಬರಬೇಕು ಅಂತಂದರೆ ನೀವು ಅಲ್ಲಿ ನೋಡೋವಂಥದ್ದು ಇದೆಯಾ? ಹೇಗೆ, ಹೌ ಇಸ್ ದ ಕಂಟ್ರಿ? ಸರ್ ಪೋಲೆಂಡ್ ಸರ್ ನಾನು ಯುರೋಪಿನ ಅಥವಾ ಮತ್ತು ಕೆನಡಾ ತುಂಬ ತಿರುಗಾಡಿಬಿಟ್ಟಿದ್ದೀನಿ ಸರ್. ನಾನು ಆಲ್ಮೋಸ್ಟ್ 50% ಆಫ್ ಯುರೋಪು ಅಥವಾ ಕೆನಡಾನು ತಿರುಗಾಡಿದ್ದೀನಿ. ಇಷ್ಟರಲ್ಲಿ ನನಗೆ ಪೋಲೆಂಡನ್ನು ತುಂಬ ಇಷ್ಟ ಆಯಿತು ಸರ್ ನನಗೆ. ನಾನು ಅದಕ್ಕೆ 8 ವರ್ಷದಿಂದ ಅಲ್ಲೇ ಇದ್ದೀನಿ ನಾನು. ತುಂಬ ಸುಂದರವಾದ ದೇಶ ಸರ್ ಅದು. ಅದನ್ನು ತುಂಬ ಅಂಡರ್ ರೇಟ್ ಮಾಡಿಬಿಟ್ಟಿದ್ದಾರೆ ಯಾರು. ಅದು ಎಲ್ಲರೂ ಜರ್ಮನಿ ಅಂತಾರೆ, ಇಂಗ್ಲೆಂಡ್ ಅಂತಾರೆ, ಐರ್ಲೆಂಡು ಅಂತಾರೆ, ಎಲ್ಲ ಅಂತಾರೆ. ಬಟ್ ತುಂಬ ಸುಂದರವಾದ ದೇಶ. ಜನ ಒಳ್ಳೆಯವರು ಸರ್, ತುಂಬ ಜನ ಒಳ್ಳೆಯವರು. ಹಾರ್ಮ್ ಇಲ್ಲ. ರಾತ್ರಿ 2 ಗಂಟೆ 3 ಗಂಟೆಗೆ ಹೆಣ್ಮಕ್ಳು ಅಡ್ಡಾಡಿದ್ರು ಅಲ್ಲಿ ಇವತ್ತವರೆಗೂ ಏನೂ ಆಗಿದ್ದು ಕೇಳಿಲ್ಲ ಸರ್ ನಾನು ಇಷ್ಟು 8 ವರ್ಷದಲ್ಲಿ ಯಾವುದೂ ನನಗೆ ಕೆಟ್ಟ ಅಭಿಪ್ರಾಯ ಬಗ್ಗೆ ಕೇಳಿಲ್ಲ ನಾನು, ಅಥವಾ ಕೆಟ್ಟ ಘಟನೆ ನಡೆದಿದ್ದು ಕೇಳಿಲ್ಲ ನಾನು. ತುಂಬ ಸುಂದರವಾದ ಕಂಟ್ರಿ, ಸೇಫೆಸ್ಟ್ ಕಂಟ್ರಿ ಇನ್ ಯುರೋಪ್. ಐ ಕ್ಯಾನ್ ಬೋಲ್ಡ್ಲಿ ಸೇ ಸೇಫೆಸ್ಟ್ ಕಂಟ್ರಿ ಇನ್ ಯುರೋಪ್, ಹೋಲ್ ಯುರೋಪ್. ಸೊ ಹಾಗಾಗಿ ನೀವು ಅಲ್ಲಿವರೆಗೂ ಅಲ್ಲೇ ಇದ್ದೀವಿ ಸರ್ ನಾವು. ಅಲ್ಲಿ ಮೇಜರ್ ಕ್ರಾಪ್ಸು ಈಗ ವೀಟು ತುಂಬ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಸರ್ ಅವರು. ಆಮೇಲೆ ಅಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ನಮ್ಮ ಇಂಡಿಯಾಕ್ಕೆ ಅಥವಾ ಕರ್ನಾಟಕ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ ಸರ್. ಎಜುಕೇಷನ್ ತುಂಬ ಚೆನ್ನಾಗೂ ಇದೆ ಅಲ್ಲಿ ಕೇಳಿದ್ದೀನಿ ನಾನು. ಆಮೇಲೆ ತುಂಬ ಚೀಪು ಸರ್ ಅಲ್ಲಿ. ಯೂನಿವರ್ಸಿಟಿಗಳಿದೆ. ತುಂಬ ಜನ ವಿದ್ಯಾರ್ಥಿಗಳು ಬರ್ತಾರೆ ಸರ್ ಇದರಿಂದ. ಕರ್ನಾಟಕದಿಂದ ಬರ್ತಾರೆ, ಇಂಡಿಯಾದಿಂದ ಬರ್ತಾರೆ ಸರ್ ಅಲ್ಲಿ. ನೋಡ್ಬೇಕಂತಂದರೆ ಈಗ ಅಲ್ಲಿನೂ ಈಗ ಹೇಗೆ ಸ್ವಿಟ್ಜರ್ಲ್ಯಾಂಡ್ ಥರ ಎಲ್ಲ ಸೀನರಿ ಎಲ್ಲ ಇದೆಯಲ್ಲ, ಅಲ್ಲೂ ಇದೆ. ಸೊ ನಾವು ಒಬ್ಬರು ಪರಿಚಯದವರು ಇದ್ದರು ಸರ್. ಅವರು ತುಂಬ ವರ್ಷ ಆಯಿತು ಅಲ್ಲಿ ಪೋಲೆಂಡಲ್ಲಿ ಸೆಟ್ಲ್ ಆಗಿ ಒಂದು 20-25 ವರ್ಷ ಆಗಿರಬೇಕು. ಅವ್ರ ಪ್ರೊಡಕ್ಷನ್ ಕ್ರೂ ಇದೆ ಸರ್ ಅವ್ರದ್ದು ಮೂವೀಸು. ಅವರು ಆ್ಯಕ್ಚುಲಿ ಆಂಧ್ರ ಮೂಲದವ್ರು ಸರ್ ಅವರು ರವಿತೇಜ ಅಂತ ಆ್ಯಕ್ಟರ್, ಅವ್ರದ್ದು ಒಂದು ಶೂಟಿಂಗ್ ಆಯಿತು ಸರ್. ಅದು ನಮ್ಮೂರಲ್ಲಿ ಇತ್ತು ಸರ್ ಅದು. ಅವರು ಒಂದು 2-3 ತಿಂಗಳಿದ್ರು. ಆಮೇಲೆ ಕೋಟಿಗೊಬ್ಬ ಮೂವಿನೂ ಅಲ್ಲೇ, ಕೋಟಿಗೊಬ್ಬ 3 ವರ್ಷದಲ್ಲೇ ಶೂಟಿಂಗ್ ಆಗಿದೆ. ಸುದೀಪ್ ಸರ್ ಬಂದಿದ್ರು, ದರ್ಶನ್ ಅವರು ಬಂದಿದ್ದರು. ಸೊ ಪುನೀತ್ ಸರ್ ಬರಬೇಕಂತ ಅಂದ್ಕೊಂಡಿದ್ರು, ಬಟ್ ದುರದೃಷ್ಟವಶಾತ್ ಆಗಲಿಲ್ಲ ಅವ್ರಿಗೆ. ಸೊ ಹೀಗೆ ಈ ಮೂವೀಸ್ ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸರ್, ಅವಾಗ ಸ್ಥಳಗಳು ಫೇಮಸ್ ಆಗಿ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಅದೇ ಈಗ ಅಂಡರ್ ರೇಟ್ ಮಾಡಿದ್ದಾರೆ. ತುಂಬ ಸುಂದರವಾದ ದೇಶ ಸರ್, ವಿಸಿಟ್ ಮಾಡ್ಬೋದು. ಆಮೇಲೆ ಇದಕ್ಕೆ ಕಂಪೇರ್ ಮಾಡಿದರೆ ನಾವು ಬೇರೆ ಯುರೋಪಿಯನ್ ಕಂಟ್ರೀಸ್ಗೆ ತುಂಬ ಚೀಪು ಸರ್ ಅದು. ಓಕೆ, ಅದು ಮಾತ್ರ ಹೇಳಬಲ್ಲೆ. ತುಂಬ ವೆರಿ ಲೆಸ್ ಎಕ್ಸ್ಪೆನ್ಸಿವ್. ವೆರಿ ನೈಸ್. ಇನ್ನು ಈ ಸಿನಿಮಾ ಬಗ್ಗೆ ನೀವು ಹೇಳಿರೋದನ್ನ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವು ಯೂಶ್ವಲಿ ಅಂದರೆ ನಮ್ಮ ಕನ್ನಡಿಗರ ಅಭಿಮಾನ ಕಡಿಮೆ ಅಂತ ಹೇಳ್ತೀವಿ. ಓಕೆ. ಸೊ ಬೇರೆ ದೇಶದಲ್ಲಿರುವಂಥ ಕನ್ನಡಿಗರನ್ನು ನಾವು ಬೇರೆ ದೇಶದಲ್ಲಿರುವಂಥ ತೆಲುಗೈಟ್ ಕಂಪೇರ್ ಮಾಡಿದರೆ, ತಮಿಳವ್ರಿಗೆ ಕಂಪೇರ್ ಮಾಡಿದರೆ ಅಲ್ಲೂ ಕೂಡ ಜನ ಅಷ್ಟೊಂದು ಸೇರಲ್ಲ. ಆ ಥರದ್ದೇ ಒಂದು ಮಾತು ನಾವು ಯೂಶ್ವಲಿ ಕೇಳ್ತೀವಿ. ಸೊ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ಅಲ್ಲಿ ತೆಲುಗುನವ್ರು ಹೇಗೆ, ತಮಿಳ್ನವ್ರು ಹೇಗೆ, ಅದು ಕಂಪೇರ್ ಮಾಡಿದರೆ ಕನ್ನಡ ಸಂಘಟನೆ ಹೇಗೆ? ಕರೆಕ್ಟ್ ಸರ್. ಥ್ಯಾಂಕ್ಸ್ ಸರ್ ಇದು ನೀವು ಕ್ವಶನ್ ರೇಸ್ ಮಾಡಿದ್ದಕ್ಕೆ. ನಾನು ಆ್ಯಕ್ಚುಲಿ ಏನೇ ಚಟುವಟಿಕೆ ಮಾಡ್ತೀರಾ ಅಂತ ಹೇಳೋದ್ರ ಟೈಮಲ್ಲಿ ನಾನು ಮೂವೀಸ್ ಬಗ್ಗೆ ಹೇಳಿ ಮರ್ತ್ಬಿಟ್ಟೆ ಸರ್. ಓಕೆ, ಹೇಳಿ. ದ ವೆರಿ ಫಸ್ಟ್ ಟೈಮ್ ಇನ್ ಪೋಲೆಂಡು
KGF ಫಸ್ಟ್ ಬಂತಲ್ಲ ಸರ್ ಅದು, ಅವಾಗ ಅದನ್ನು ನಾವು ಸ್ಕ್ರೀನ್ ಮಾಡಿಸಿದ್ವಿ ಸ್ಕ್ರೀನ್ ಮಾಡಿಸಿದ್ವಿ. ಅದಾದಮೇಲೆ ನಾವು ಮೂವಿ ತರಿಸ್ತಾ ಇದ್ವಿ ಸರ್, ಅಂದರೆ ಓನ್ಲಿ ದೊಡ್ಡ ಬಿಗ್ ಬ್ಯಾನರ್ ಸರ್ ನಾವು ತರಿಸಿದ್ದು. ಆಮೇಲೆ 2022 ಅನ್ಕೊತೀನಿ ಸರ್, 2022 6 ಮೂವಿ ಬಂತು ಸರ್ ಟೋಟಲ್. ಲಾಸ್ಟ್ ಒಂದು ಫೈನಲ್ ಮೂವಿ ಕಾಂತಾರ ಬಂದಿತ್ತು. ಅದಕ್ಕಿಂತ ಮುಂಚೆ ಮೂವಿ ಜೇಮ್ಸು ಪುನೀತ್ ರಾಜ್ಕುಮಾರ್ದು ಕೊನೆ ಚಲನಚಿತ್ರ ಅವ್ರದ್ದು ಮಾಡಿದ್ವಿ ಸರ್ ನಾವು ಅದನ್ನು. ಸೊ ರೆಸ್ಪಾನ್ಸು ಅಂದರೆ ನಮ್ಮ ಕನ್ನಡಿಗರು ಅಷ್ಟೇ ಬರ್ತಾರೆ ಸರ್. ಬೇರೆ ಮೂವೀಸು ಈಗ ತೆಲುಗು ಮೂವಿ ಎಷ್ಟು ಕ್ರೇಜು, ಆಂಧ್ರ ತೆಲುಗು ಮೂವಿ ಕ್ರೇಜ್ ಜಗತ್ತು ಎಲ್ಲೇ ಹೋಗಿ ಕಾಣ್ತೀರ ಸರ್ ನೀವು ಅದನ್ನು. ಅಲ್ಲಿ ಅವ್ರದ್ದು ತುಂಬ ಪ್ರಾಬಲ್ಯ ಇದೆ ಅವ್ರದ್ದು. ಆದರೆ ಕಮ್ಯುನಿಟಿ ವೈಸು ತೆಲುಗು ಓಕೆ, ಅವರು ಮಾಡ್ತಾರೆ, ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ, ತಮಿಳರು ಮಾಡ್ತಾರೆ, ಹಿಂದಿಯವರು ಸ್ವಲ್ಪ ಸ್ಕ್ಯಾಟರ್ಡ್ ಆಗಿದ್ದಾರೆ, ಬಟ್ ಗುಜರಾತಿ ಅವ್ರು ಚೆನ್ನಾಗಿ ಮಾಡ್ತಾರೆ, ಗರ್ಭಾ ಮಾಡ್ತೀವಿ ಅಲ್ಲಿ. ಬಟ್ ನಾನು ಬರೀ ಕನ್ನಡಕ್ಕಂತಲೇ ಇಲ್ಲ ಸರ್, ನಾವು ಬೇರೆ ನಾವು ಕಮ್ಯುನಿಟಿಯಲ್ಲೂ ನಾವು ಇನ್ವಾಲ್ವ್ ಆಗ್ತೀವಿ. ಮರಾಠಿಯವರು ಗಣಪತಿ ಮಾಡ್ತಾರೆ. ಸೊ ಹಾಗೇನೋ ಎಲ್ಲ ಕಮ್ಯುನಿಟಿಯಲ್ಲೂ ನಾವು ಇದು ಮಾಡ್ತೀವಿ ಸರ್. ಸೊ ನಾನು ನಿಮ್ಮ ದೇಶದ ಜಿಯೋಗ್ರಫಿಕಲ್ ನೋಡ್ತಾ ಇದ್ರೆ ಲೆಫ್ಟ್ಗೆ ನಿಮ್ಮ ಪಕ್ಕದಲ್ಲೇ ಜರ್ಮನಿ ಬರುತ್ತೆ, ಈ ಕಡೆ ನಿಮ್ಮ ರೈಟ್ಗೆ ಈಸ್ಟರ್ನ್ ಪಾರ್ಟ್ ಉಕ್ರೇನ್ ಬರುತ್ತೆ ಸರ್. ಸೊ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಈಗಲೂ ನಡೀತಾನೆ ಇದೆ. ಸೊ ಆ ಟೈಮಲ್ಲಿ ತುಂಬ ಎವ್ಯಾಕ್ಯೂಷನ್ ಅಲ್ಲಿ ಮಾಡಬೇಕಾಯಿತು, ಅದಿರ್ಬೋದು, ಕೋವಿಡ್ ಇರ್ಬೋದು. ಸೊ ಹೇಗೆ ನೀವು ಯುನೋ ಹೌ ಯು ಮ್ಯಾನೇಜ್ ದ ಸಿಚುವೇಶನ್ಸ್? ಇವಾಗ ಈಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಬಗ್ಗೆ ಬರೋದಾದ್ರೆ ಸರ್, ಫೆಬ್ರವರಿ 10ನೇ ಸ್ಟಾರ್ಟ್ ಆಯಿತು ಸರ್ 2022 ಅಲ್ಲಿ. ಸೊ ಅವಾಗ ಒಂದು 2 ದಿನ ಆದಮೇಲೆ ನಮ್ಮ ಮಾಜಿ ಪೊಲೀಸ್ ಆಯುಕ್ತರು ಭಾಸ್ಕರ್ ರಾವ್ ಅವರು ಆಪರೇಷನ್ ಗಂಗಾ ಅಡಿಯಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿದ್ರು ಸರ್. ಅವರು ನಮಗೆ ಮುಂಚಿನ ಪರಿಚಯದಿಂದ ನಾನು ಸಡನ್ನಾಗಿ ನೀವು ಪೋಲೆಂಡಲ್ಲಿ ಇದೆಯಾ ಅಂತ ಅಂದ್ಕೊಂಡ್ಬಿಟ್ಟು ನನಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ವಾಟ್ಸಪ್ ಗ್ರೂಪಲ್ಲಿ. ಸೊ ಹಾಗೆ ನಾನು ಮತ್ತು ಬೇರೆಯವ್ರನ್ನ ಅಲ್ಲಿ ಲೋಕಲ್ ಜನ ಆ್ಯಡ್ ಮಾಡಿಕೊಂಡು ಒಂದು 10 ನಮ್ಮ ಕನ್ನಡಿಗರೇ ಎಷ್ಟೊಂದು ಜನ ಸ್ವಯಂ ಸೇವಕರಾಗಿ ಅಲ್ಲಿ ಉಕ್ರೇನ್ ಅವ್ರದ್ದು ವಿದ್ಯಾರ್ಥಿಗಳದ್ದು ಅವ್ರದ್ದು ಡೇಟಾಬೇಸ್ ತೊಗೊಂಡು ಅಲ್ಲಿಂದ ಬೇರೆ ಬೇರೆ ಊರಿಗೆ ಹೆಂಗೆ ಕಳಿಸ್ಬೇಕು, ಅವ್ರಿಗೆ ಎಲ್ಲಿ ಸೇಫ್ ಇದೆ ಅವ್ರಿಗೆ ಫೋನ್ ಮಾಡಿ, ಅವ್ರ ತಂದೆ ಅಲ್ಲಿ ಅವ್ರ ಮಕ್ಕಳು ಏನು ವಿದ್ಯಾರ್ಥಿಗಳಿದ್ರು ಅವ್ರ ತಂದೆ ತಾಯಿಗೆ ನಾವು ಇಲ್ಲಿ ಫೋನ್ ಮಾಡಿ ನಿಮ್ಮ ಹುಡುಗರು ಇಲ್ಲಿದ್ದಾರೆ, ನೀವು ವಿಚಾರ ಮಾಡೋಕ್ಕೆ ಹೋಗಬೇಡಿ, ನೀವು ಅವರು ಆರಾಮಾಗಿದ್ದಾರೆ, ರೀಚ್ ಆಗ್ತಾರೆ, ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಅಂತ ಹೇಳಿ ಅವರಿಗೆ ರಾತ್ರಿ ಊಟ ಅವ್ರಿಗೆ ಮನೇಲಿ ಇಟ್ಕೊಂಡು 1-2 ಫ್ಯಾಮಿಲಿನೂ ಮನೇಲಿ ಇಟ್ಕೊಂಡಿದ್ದು ಸರ್ ನಾವು. ಅಂತ ನಾವು ಒಬ್ಬರು ಅಂತಲ್ಲ, ಒಂದು ತುಂಬ ಜನ ಹೆಲ್ಪ್ ಮಾಡಿದ್ರು ಸರ್ ಅವಾಗ. ಎಲ್ಲ ಅವಾಗ ಕನ್ನಡ ಅಂತಲೇ ಅಲ್ಲ, ಎಲ್ಲ ಹೋಲ್ ಇಂಡಿಯಾ ಅಂತಲೇ ಬಂದು ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಈ ಕೋವಿಡ್ ಟೈಮಲ್ಲೂ ವಾರ್ಸಾದಲ್ಲಿ ಆಯಿತು, ಈಗ ನಮ್ಮ ವ್ರಾಸ್ಲಾವಲ್ಲಿ ಇದು ಮಾಡಿದ್ವಿ ಸರ್, ಅಲ್ಲಿ ಮೆಡಿಕಲ್ ಕಿಟ್ ಕೊಟ್ಟು ಡೊನೇಷನ್ ಮಾಡಿದ್ವಿ. ಸೊ ಊಟ ಕೊಡೋದು ಆ ಥರ ಅಂದರೆ ಸುಮ್ಮನೆ ಸಮಾಜ ಕಾರ್ಯ ಕೆಲಸ ಮಾಡೋಂಥ ಮಾಡಿದ್ವಿ ಸರ್ ಅದನ್ನು. ದಟ್ಸ್ ವೆರಿ ನೈಸ್. ಸೊ ಈಗ 2025 ಬಂದಿದ್ದೀವಿ ನಾವು, ಹೊಸ ವರ್ಷ ಶುರು ಆಗಿದೆ. ಸೊ ಈ ವರ್ಷದಲ್ಲಿ ಏನು ಪ್ಲ್ಯಾನ್ ಮಾಡ್ತಾ ಇದ್ರಿ ಪಂಚಾಕ್ಷರಿ? ಈ ವರ್ಷ ಸರ್ ನಾವು ಕನ್ನಡನ ಇನ್ನೂ ಬೆಳೆಸಬೇಕು ಅಲ್ಲಿ. ಈಗ ಮಕ್ಕಳಿಗೆ ಕನ್ನಡ ಶಾಲೆ ಅಂತ ಮಾಡ್ಬೇಕಂತ ಮಾಡಿದ್ವಿ, ಚಿಕ್ಕ ಪ್ರಮಾಣದಿಂದ ಮಾಡ್ಬೇಕಂತ ಮಾಡಿದ್ದೀವಿ. ಅವ್ರು ಯಾರು ಇಂಟ್ರೆಸ್ಟ್ ಗ್ರೂಪು ಅಂದರೆ ಫಸ್ಟಿಗೆ ಆಫ್ಲೈನಲ್ಲಿ ಮನೆಯಲ್ಲಿ ಕೂತ್ಕೊಂಡು ಕಲಿಸೋದು. ಇದು ಸ್ವಲ್ಪ ಇನ್ನೂ ಬೇರೆ ಕಡೆ ಊರಿನವರು ಏನಾದರೂ ಅದಕ್ಕೆ ಸಹಕಾರ ಕೊಟ್ಟರೆ ಆನ್ಲೈನು ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿವಿ. ಸೊ ವಾರಕ್ಕೊಮ್ಮೆ ಶನಿವಾರ ಅಥವಾ ಭಾನುವಾರ ನಾವು ಕಳಿಸ್ಬಿಟ್ಟು ಅಟ್ಲೀಸ್ಟ್ ಅಂದರೆ ಆ ಮಕ್ಕಳು ಅಟ್ಲೀಸ್ಟ್ ಅಜ್ಜಾಜಿ ಜೊತೆ ಮಾತಾಡಲಿ ಅಂತ ಅಷ್ಟೇ, ಅದೊಂದು ಕಲೀಲಿ. ಮತ್ತು ನಾಳೆ ಈಗ ಯಾಕಂದರೆ ಅಲ್ಲಿ ಸ್ವಲ್ಪ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಸರ್. ನಾವು ವಾಪಸ್ ಇಂಡಿಯಾಗೆ ಬರೋರು ಇರ್ಬೋದು. ಆ ಟೈಮಲ್ಲಿ ನಮಗೆ ಭಾಷೆ ಅದು ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಜನ ಜೊತೆ ಬೇರೆ ಕಷ್ಟ ಆಗ್ಬಿಡುತ್ತೆ ನಮಗೆ. ಕರೆಕ್ಟ್. ಸೊ ಇದೊಂದು ವಿಚಾರ ಇದೆ ಸರ್ ಮಾಡ್ಬೇಕಂತ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ನೋಡ್ತೀವಿ ಸರ್ ಅದನ್ನು. ವೆರಿ ನೈಸ್. ಸೊ ನೀವು ಹೋಗಿ 8 ವರ್ಷ ಆಯಿತು. ನಿಮ್ಮದು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲೇ ನಿಮ್ಮ ಮಗ ಮತ್ತು ನಿಮ್ಮ ನಿಮ್ಮ ಮಗ ಎಷ್ಟು ವರ್ಷ ಈಗ? ಇವಾಗ 13 ವರ್ಷ ಸರ್. 13 ವರ್ಷ. ಅಲ್ಲೇ ಓದ್ತಾ ಇದ್ದಾನೆ? ಅಲ್ಲೇ ಓದ್ತಾ ಸರ್, ಇಂಟರ್ನ್ಯಾಷನಲ್ ಸ್ಕೂಲ್ ಸರ್ ಅದು. ಇಂಟರ್ನ್ಯಾಷನಲ್ ಸ್ಕೂಲ್. ಓಕೆ. ಸೊ ಅಲ್ಲಿ ಜನ ನೀವು ಹೇಳ್ದಂಗೆ ಒಳ್ಳೆಯವರು ಅಂತ ಹೇಳಿದ್ರಿ ನೀವು. ಅಲ್ಲಿ ಗೌರ್ಮೆಂಟ್ ಹೇಗೆ ಅಂದರೆ ಗೌರ್ಮೆಂಟ್ ಬಗ್ಗೆ ಒಂದು ಮಾತು ಹೇಳ್ಬೋದು. ಎರಡನೇದು ಅವಕಾಶಗಳು. ಈಗ ನಮ್ಮ ಕನ್ನಡಿಗರು ಇದನ್ನು ನೋಡ್ತಾ ಇರೋವಂಥವ್ರು, ಈಗ ಟೂರಿಸಮ್ ಅಂತೂ ಇದ್ದೇ ಇರುತ್ತೆ, ಯಾವಾಗ ಒಂದು ಸಲ ಹೋಗ್ಬೋದು. ಬಟ್ ಅದು ಬಿಟ್ಟು ಉದ್ಯೋಗ ಅವಕಾಶಗಳಿರ್ಬೋದು ಅಥವಾ ಶೈಕ್ಷಣಿಕ ಅಪಾರ್ಚುನಿಟೀಸ್ ಇರ್ಬೋದು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದನ್ನ 2 ಥರದಲ್ಲಿ ನನಗೆ ಗೊತ್ತು ಸರ್. ನನಗೆ ಗೊತ್ತಿದ್ದದ್ದು ಹೇಳ್ತೀನಿ ಸರ್ ನಿಮಗೆ. ಅಲ್ಲಿ ಅವಕಾಶಗಳು ತುಂಬ ಇದೆ ಸರ್. ಅದು ಈಗ ಯಾವುದೋ ಈಗ ಸಾಫ್ಟ್ವೇರ್ ಕಂಪ್ನಿಯಲ್ಲಿರೋ ಎಲ್ಲರೂ ಬರೀ US ಹೋಗ್ಬೇಕಂತಲೇ ವಿಚಾರ ಮಾಡ್ತಿರ್ತಾರೆ. ಅಥವಾ ತಪ್ಪಿದರೆ ನೆಕ್ಸ್ಟ್ ಸೆಕೆಂಡ್ ಬರೋದು ಇಂಗ್ಲೆಂಡ್ ಅಂತ. ಅದು ಬಿಟ್ಟರೆ ಬೇರೆ ಕಂಟ್ರಿನೇ ಗೊತ್ತಿಲ್ಲ. ಸೊ ಇವಾಗ ಅವರು ಅಂಥದ್ದು ಬಿಟ್ಟು ಈಗ ಪೋಲೆಂಡ್ ಅಂತ ಆಯಿತು, ಯುರೋಪಲ್ಲಿ ಕೆಲವೊಂದು ಇದೆ ಸರ್. ಅಲ್ಲಿ ಪೋಲೆಂಡಿಗೆ
ಒಂಥರ ಎಂಟ್ರಿ ಟು ದ ಯುರೋಪ್ ಅಂತಾರೆ ಸರ್ ಸಾಫ್ಟ್ವೇರ್ ಜನಕ್ಕೆ. ಹೌದಾ? ಇವಾಗ ಅಲ್ಲಿ ತುಂಬ IT BT ಕಂಪ್ನಿ ತುಂಬ ಬಂದಿದೆ ಸರ್. ಇವಾಗ ಇನ್ಫೋಸಿಸ್ ಇದೆ ಸರ್ ಅಲ್ಲಿ, ವಿಪ್ರೋ ಇದೆ, HCL ಇದೆ, ಇಂಡಿಯನ್ ಕಂಪನಿ ಅಲ್ಲೇ ಇದೆ ಸರ್, ಹೆಡ್ ಆಫೀಸ್ ಥರ ಮಾಡ್ಕೊಂಡಿದೆ ಯುರೋಪಲ್ಲಿ. ಸೊ ಆ ಥರ ಇದೆ ಒಂದು ಸಾಫ್ಟ್ವೇರ್ದವ್ರಿಗೆ. ಈ ವಿದ್ಯಾರ್ಥಿಗಳಿಗೆ ಈಗ ಮೆಡಿಕಲ್ಲು ನನಗೆ ಗೊತ್ತು, ಒಂದು 3-4 ಜನ ಮೆಡಿಕಲ್ ಓದ್ತಿದ್ದಾರೆ ಸರ್ ಅಲ್ಲಿ. MBBS ಅಂದರೆ PUC ಮುಗಿಸ್ಕೊಂಡ್ಬಿಟ್ಟು MBBS ಮಾಡ್ತಾರಲ್ಲ ಸರ್, ಅದು MBBS ತುಂಬ ಖರ್ಚು ಕಡಿಮೆ ಸರ್ ಅಲ್ಲಿ. ಬಟ್ MBBS ಮುಗಿಸ್ಕೊಂಡ್ರೆ ಇಲ್ಲಿಂದ ಹೋಗಿ ಮತ್ತೊಂದು ಅಲ್ಲಿಂದ ಬಂದು ಮತ್ತೆ ಒಂದು ಎಕ್ಸಾಮ್ ಬರೀಬೇಕಾಗುತ್ತೆ, ಅದೇನೋ ಕೇಳಿದ್ದೀನಿ. ಬಟ್ ಅಂತಂದರೆ ಇಲ್ಲಿ 2-3 ಕೋಟಿ ಕೊಟ್ಟು 4-5 ಕೋಟಿ ಕೊಟ್ಟು ಅಲ್ಲಿ ಎಲ್ಲರಿಗೂ ಅಫೋರ್ಡಬಲ್ ಇರಲ್ಲ ಸರ್ ಅದು. ಹೌದು. ಬಟ್ ಕಲಿಬೇಕಂತಿರುತ್ತೆ ಮೆಡಿಕಲ್. ಕರೆಕ್ಟ್. ಸೊ ಅಂಥವ್ರಿಗೆ ದೇಶ ಒಳ್ಳೆಯದು ಅಂತ ಅನಿಸುತ್ತೆ ಸರ್ ನನಗೆ. ಉಕ್ರೇನಲ್ಲೂ ಇದ್ದಾರೆ, ಅಥವಾ ಉಕ್ರೇನ್ ಬಿಟ್ಬಿಡಿ, ಪೋಲೆಂಡಲ್ಲೇ ಆಯಿತು, ಇವಾಗ ಬುಡಾಪೆಸ್ಟ್ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ ಸರ್ ಅಲ್ಲಿ. ಟೆಕ್ನಿಕಲ್ ಕೋರ್ಸ್ ಮಾಡೋರು ಬರ್ತಾರೆ. ಆಮೇಲೆ ಅಲ್ಲಿ ಸರ್ಕಾರ ಇದೊಂದು ಕೇಳಿದ್ದೀನಿ ಸರ್ ನಾನು, ಏನಂತಂದರೆ ಈ PhD ಆದಮೇಲೆ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅಂತ ಅವರು ಇನ್ವೈಟ್ ಮಾಡ್ತಾರೆ ಸರ್ ಪ್ರತಿ ವರ್ಷ. ಅದು ನಾನು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿಲ್ಲ ಸರ್, ಬಟ್ 2 ಜನ ಆ ಥರ ನಮ್ಮ ಕನ್ನಡ ಕಮ್ಯುನಿಟಿಯಲ್ಲೇ ಇದ್ದಾರೆ ಸರ್ ಅವರು. ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟು, ಸ್ಟೈಫಂಡ್ ಕೊಟ್ಟು ಅಲ್ಲೇ ಇರಿಸಿ ಅವ್ರ ಕಡೆಯಿಂದ ರಿಸರ್ಚ್ ಮಾಡಿಸ್ಕೊತಾರೆ. ಸೊ ಅವರು ಕಲೆ, ಸಾಹಿತ್ಯ, ಆಮೇಲೆ ಈ ವೈದ್ಯಕೀಯ ಇದಕ್ಕೆ ಭಾರಿ ಮಹತ್ವ ಕೊಡ್ತಾರೆ ಸರ್. ಕಲೆಗಂತೂ ನಂಬರ್ 1 ಸರ್ ಅವರು. ಕಲೆ ಸಾಹಿತ್ಯ ತುಂಬ ಇದು ಮಾಡ್ತಾರೆ. ಆಮೇಲೆ ಟೆಕ್ನಿಕಲ್ ಲಾಸ್ಟ್ ಬರುತ್ತೆ ಸರ್ ಅವ್ರಿಗೆ. ವೈದ್ಯಕೀಯ ಅದು ರಿಸರ್ಚ್ ಮಾಡೋರಿಗೆ, ಸ್ಪೋರ್ಟ್ಸು ಅಂಥವ್ರು ಬರೋ ಇದ್ದರೆ ತುಂಬ ಒಳ್ಳೆಯ ಅವಕಾಶಗಳಿದೆ ಸರ್. ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಸರ್. ಅದನ್ನು ಮೋಸ್ಟ್ ಪ್ರಾಬ್ಲಿ ಅದು ಒಂದು ಏನೇನೋ ಇದೆ ಅಂತ ನಾವು ಒಂದೇನೋ ವೆಬ್ಸೈಟಲ್ಲಿ ಹಾಕಬೇಕು, ಅಥವಾ ನಿಮ್ಮ ಮುಖಾಂತರ ಜನರಿಗೆ ತಿಳಿಸ್ಬೇಕು ಅಂತ ವಿಚಾರ ಮಾಡ್ತೀನಿ ಸರ್ ಅದ್ರ ಬಗ್ಗೆ. ಖಂಡಿತ. ಇನ್ನು ಪೋಲೆಂಡಿಗೆ ಬರಬೇಕು ಅಂದರೆ ಈಗ ವಿಸಿಟರ್ ಆಗಿ ನಾನು ಟೂರಿಸ್ಟ್ ಆಗಿ ಬರಬೇಕು ಅಂತಂದರೆ ಯಾವ ಥರ ಇದೆ? ಅಂದರೆ ಬೆಂಗಳೂರಿಂದ ಫ್ಲೈಟ್ ಇದೆಯಾ, ಹೇಗೆ ಡೈರೆಕ್ಟ್ ಆಗಿದೆ? ಫಸ್ಟಿಗೆ ವೀಸಾ ಬಗ್ಗೆ ಅಂದರೆ VFS ಅಂತ ಆಫೀಸ್ ಇದೆ ಸರ್ ಅಲ್ಲಿ. ಅವ್ರದ್ದು ಆಫೀಸಲ್ಲಿ ನಾವು ವೀಸಾ ಸಬ್ಮಿಟ್ ಮಾಡೋದು ಸೆಂಜನ್ ವೀಸಾ ಸರ್, ಸೆಂಜನ್ ಟೂರಿಸ್ಟ್ ವೀಸಾ ಅಂತ ಕೊಡ್ತಾರೆ. ಅದು ಸೆಂಜನ್ ಕಂಟ್ರೀಸಿಗೆಲ್ಲ ಅಪ್ಲೈ ಆಗುತ್ತೆ ಸರ್. ಆಲ್ಮೋಸ್ಟ್ ಯುರೋಪಿಯನ್ ಯೂನಿಯನ್ಗೆಲ್ಲ ಬರುತ್ತೆ. ಇಲ್ಲಿಂದ ನಾವು ತುಂಬ ಫ್ಲೈಟ್ಸ್ ಇದೆ ಸರ್. ಫಾರ್ ಎಕ್ಸಾಂಪಲ್ ಇವಾಗ ಎಮಿರೇಟ್ಸ್ ಇದೆ, ಖತಾರ್ ಇದೆ. ಆಮೇಲೆ ಬೆಂಗಳೂರಿಂದ ಬರಬೇಕಾದ್ರೆ ನಾವು ಇವು ನಮ್ಮದು ಲುಫ್ತಾನ್ಸಾ ಇದೆ. ಡೈರೆಕ್ಟಾಗಿ ವಾರ್ಸಾಗೆ ಇಲ್ಲ ಸರ್, ಫ್ರಾಂಕ್ಫರ್ಟಿಗೆ ಬರುತ್ತೆ. ಅಥವಾ ವಾರ್ಸಾಗೆ ಡೈರೆಕ್ಟಾಗಿ ಬರ್ಬೇಕಂತಂದರೆ ಡೆಲ್ಲಿಯಿಂದ ಇದೆ ಸರ್, ಮುಂಬೈಯಿಂದ ಇದೆ. ಮುಂಬೈಯಿಂದ ಡೈರೆಕ್ಟಾಗಿ ವಾರ್ಸಾ ಬರ್ತಾರೆ ಸರ್. ದಟ್ಸ್ ನೈಸ್. ಸೊ ಒಂದ್ಸಲ ಅದಕ್ಕೂ ಪ್ಲಾನ್ ಮಾಡಬೇಕು. ನಿಮಗೆ ಕರ್ಸ್ಕೊಂತೀವಿ ಸರ್ ನಾವು ಫಂಕ್ಷನಿಗೆ. ಖಂಡಿತ. ನಾನು ನೆಕ್ಸ್ಟು ಅಂದರೆ ನಮ್ಮ ಮನೆಯಲ್ಲೂ ಪ್ಲ್ಯಾನ್ ನಡೀತಾ ಇತ್ತು. ಇದು ಯಾವುದು ಫ್ರಾನ್ಸ್ ಮತ್ತು ಜರ್ಮನಿ ಈ ಥರವೇನೋ ಪ್ಲ್ಯಾನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಬನ್ನಿ ಸರ್, ಜರ್ಮನಿ ಅಂದರೆ ತುಂಬ ಹತ್ರನೇ ಸರ್, ಪಕ್ಕನೇ ಅದು. ನೋಡೋಣ ಹೆಂಗಾಗುತ್ತೆ ಅಂಥೇಳಿ. ಸೊ ಹಾಗೆ ಕನ್ನಡ ಸಂಘಟನೆ ಮಾಡಿಕೊಂಡು ಅದ್ಭುತವಾದ ಕೆಲಸ ಮಾಡ್ತಿರುವಂಥ ಪಂಚಾಕ್ಷರಿ ಲಕ್ಷ್ಮೇಶ್ವರ ಮಠ ಅವ್ರ ಜೊತೆಗೆ ನಾವು ಒಂದಷ್ಟು ವಿಚಾರಗಳು ಮಾತಾಡಿದ್ದೀವಿ. ಇದು ಸಂಪೂರ್ಣ ಮಾತುಕತೆ ಅಂತ ಅನಿಸ್ತಾ ಇಲ್ಲ ನನಗೆ, ಬಟ್ ಒಂದಷ್ಟು ಟ್ರೈ ಮಾಡಿದ್ದೀವಿ. ಯಾಕೆ ಅಂದರೆ ಕನ್ನಡಿಗರು ಎಲ್ಲೇ ಇದ್ದರೂ ಕೂಡ ಅದು ಎಸ್ಪೆಷಲಿ ಹೊರಗಡೆ ಹೋದಾಗ ಕನ್ನಡದ ಅರಿವು ನಮಗೆ ಜಾಸ್ತಿ ಆಗುತ್ತೆ. ಇಲ್ಲಿದ್ದ ಕನ್ನಡದ ಬಗ್ಗೆ ನಮ್ಗೆ ಅಷ್ಟೊಂದು ಕೇರ್ ಇರೋಲ್ಲ. ಬಟ್ ನಾನೀಗ ETV ನಲ್ಲಿದ್ದೆ ಆಂಧ್ರ ಪ್ರದೇಶದಲ್ಲಿ, ಹೈದರಾಬಾದಲ್ಲಿ. ಒಂದು ಕನ್ನಡ ಸಿನಿಮಾ ಬಂದರೆ ನಾವು ಓಡ್ಕೊಂಡು ಹೋಗಿ ನೋಡ್ತಿದ್ವಿ. ಚಿಗುರಿದ ಕನಸು ಒಂದೇ ಒಂದು ಬಂದದ್ದು ನಾನಿದ್ದಾಗ, ಎಲ್ಲರೂ ಹೋಗಿ ಅದನ್ನು ಚಿಗುರಿದ ಕನಸು ನೋಡಿದ್ದು. ಅದು ಬೆಂಗಳೂರಿಂದ ನೋಡ್ತಿದ್ವಿ ಇಲ್ಲ ಗೊತ್ತಿಲ್ಲ, ಬಿಕಾಸ್ ಅದೊಂದು ಅಪರೂಪದ ಘಟನೆ ಆಗ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ. ಆಮೇಲೆ ಎರಡನೇದು ಏನಂತಂದರೆ, ಈಗ ನಿಮಗೆ ಕನ್ನಡ ಗೊತ್ತಿದೆ, ಬಟ್ ಅಲ್ಲಿ ಬೆಳೀತಿರುವಂಥ ಮಕ್ಕಳಿಗೆ ಕನ್ನಡ ಗೊತ್ತಿಲ್ಲ ಅಂತಂದಾಗ ಅದು ಕನೆಕ್ಷನ್ ಕಟ್ ಆಗ್ಬಿಡುತ್ತೆ. ಸೊ ರೂಟ್ಸ್ ಕಟ್ ಆಗಿಬಿಟ್ರೆ ಅವ್ರು ಮತ್ತೆ ರೀಕನೆಕ್ಟ್ ಆಗೋದು ಭಾಳ ಕಷ್ಟ. ಆ ದೃಷ್ಟಿಯಿಂದ ನೀವು ಮಾಡ್ತಿರುವಂಥ ಅದ್ಭುತವಾದ ಕೆಲಸ ಕಂಟಿನ್ಯೂ ಮಾಡಿ ಪಂಚಾಕ್ಷರಿ ಅವರೇ. ಆಮೇಲೆ ಗೌರಿ ಶಕ್ಕಿ ಸ್ಟುಡಿಯೋನಲ್ಲಿ ನಾವು ಈ ಥರದೊಂದು ಸಂಚಾರಿ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು NRIಗಳು ಬೇರೆ ದೇಶದಲ್ಲಂತೂ ಯಾರೇ ಈ ಥರ ಸಂಘಟನೆಯಲ್ಲಿರುವಂಥವ್ರು ಯಾರೇ ಇದ್ದರೂ ಕೂಡ ನಾವು ಅವ್ರಿಗೆ ಕರೆದು ಅವ್ರ ಸಂದರ್ಶನ ಮಾಡುವಂಥ ಅವ್ರ ಅನುಭವಗಳನ್ನ ಕೇಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವಾಗಲೂ ನಿಮಗೆ ಒಂದು ಕರ್ನಾಟಕದ ಕನೆಕ್ಷನ್, ಡಿಜಿಟಲ್ ಕನೆಕ್ಷನ್ ಅಂದರೆ ಗೌರಿ ಶಕ್ಕಿ ಸ್ಟುಡಿಯೋ ಅಂತ ನೀವು ಅಂದ್ಕೊಳ್ಳಿ. ನಮ್ಮಿಂದ ಏನೇ ನೀವು ಸಹಾಯ, ಕೋಆಪರೇಷನ್ನು, ಪ್ರಮೋಷನ್ ಬೇಕು ಅಂದರೆ ನಾವು ಖಂಡಿತ ಮಾಡಿಕೊಡ್ತೀವಿ. ಸೊ ನಮ್ಮ ಜೊತೆ ಕೊನೆಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಂತಂತಂದರೆ ಈಗ ನಾವು ಮಾಡಬೇಕು ಅಂತ ಮುಂದೆ ಬರೋರು ಅಂತಿಲ್ಲ ಸರ್. ಎಲ್ಲರೂ ತಮ್ಮ ಸ್ವಾರ್ಥ ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ ಸರ್. ಈಗ ನಾನಂದರೆ ಸುಮ್ಮನೆ ಹೆಸರು, ನಾನು ಏನೋ ಸಾಹಿತ್ಯ ಸಮ್ಮೇಳನ ನೆಪ ಮಾಡ್ಕೊಂಡು ಇಲ್ಲಿ ಬಂದಿದ್ದೆ, ಸೊ ಹಾಗಾಗಿ ತಮಗೆ ಮೀಟ್ ಮಾಡಿದೆ ಸರ್. ಬಟ್ ಆ್ಯಕ್ಚುಲಿ ತುಂಬ ಜನ ಮುಂದೆ ಬಂದು ತುಂಬ ಜನ ಮಾಡ್ತಾರೆ ಸರ್. ಕನ್ನಡ ಅಂದ ತಕ್ಷಣ ಸಡನ್ನಾಗಿ ಬಂದು ಹೆಲ್ಪ್ ಮಾಡ್ತಾರೆ ಸರ್. ಸೊ ಅದೆಲ್ಲ ಅವ್ರಿಗೆ ಸಲ್ಬೇಕು ಸರ್ ಅದು. ಓಕೆ ಖಂಡಿತ. ಅದರಲ್ಲಿ ನೀವು ಒಂದು ಕೊಂಡಿ ಇಂಪಾರ್ಟೆಂಟ್. ಸೊ ಹೀಗಾಗಿ ನಿಮ್ಮ ಕೆಲಸ ಕೂಡ ತುಂಬ ಒಳ್ಳೆಯದು. ಸೊ ನಮ್ಮ ಜೊತೆ ಮಾತಾಡಿ ತುಂಬ ಧನ್ಯವಾದ ನಿಮಗೆ ಪಂಚಾಕ್ಷರಿ ಅವರೇ. ಆಲ್ ದ ಬೆಸ್ಟ್. ಆ್ಯಂಡ್ ಈ ಒಂದು ಕೆಲಸನ ಹಾಗೆ ಕಂಟಿನ್ಯೂ ಮಾಡಿ.
ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ತಮಗೂ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಮ್ಮ NRI ಫೋರಮ್ ಅಂತ ನಾವೇನು ಅನ್ಕೋತಾ ಇದ್ದೀವಿ, ಅದರಲ್ಲಿ ಪೋಲೆಂಡ್ನಿಂದ ಬಂದಿರುವಂಥ ಪಂಚಾಕ್ಷರಿ ಲಕ್ಷ್ಮೇಶ್ವರ ಮಠ ಅವರೊಂದಿಗಿನ ಮಾತುಕತೆ. ಮೂಲತಃ ಗದಗ್ನವರು, ಅವ್ರ ತಂದೆ ತಾಯಿ ಗದಗಲ್ಲೇ ಇರ್ತಾರೆ. ಬಟ್ ಕಳೆದ 8 ವರ್ಷಗಳಿಂದ ಅವರು ಪೋಲೆಂಡಲ್ಲಿದ್ದಾರೆ. ಪೋಲೆಂಡ್ ಅಂದರೆ ಜರ್ಮನಿ ಪಕ್ಕದಲ್ಲಿ, ಯುರೋಪಿಯನ್ ಒಂದು ನೇಷನ್. ಹಂಗೆ ನೋಡಿದರೆ ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಕಂಟ್ರಿ ಅದು. ಆದರೆ ಅದ್ರ ಬಗ್ಗೆ ನಮ್ಮ ಲಕ್ಷ್ಯ ಕಡಿಮೆ. ಯಾಕೆಂದರೆ ನಾವು ಜನರಲ್ ಆಗಿ UK, US ಮತ್ತು ಜರ್ಮನಿ, ಜಪಾನು, ಇಲ್ಲಾಂದರೆ ಫ್ರಾನ್ಸು ಇದೇ ಯೋಚನೆ ಮಾಡ್ತೀವಿ. ಬಟ್ ಒಂದು ಬ್ಯೂಟಿಫುಲ್ ಆಗಿರೋ ಕಂಟ್ರಿ ಇದು. ಅಲ್ಲೂ ಕೂಡ ಹೋಗುವಂಥ ಪ್ಲ್ಯಾನ್ ಮಾಡಿ ಟೂರಿಸ್ಟ್ ಆಗಿದ್ದರೆ, ಮತ್ತು ಅಲ್ಲ ಉದ್ಯೋಗಾವಕಾಶಗಳು ಇದೆ ಮತ್ತು ಶೈಕ್ಷಣಿಕ ಅಪಾರ್ಚುನಿಟಿಗಳು ಕೂಡ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಬೇರೆ ಬೇರೆ ದೇಶಗಳಿರಂತೆ ಎಲ್ಲ ಕನ್ನಡಿಗರಿಗೂ ಕೂಡ ಇದನ್ನು ಅರ್ಪಿಸ್ತೀನಿ. ಕನ್ನಡದ ಜ್ಯೋತಿಯನ್ನು ಅವರು ಬೆಳಗಿಸ್ತಾ ಇದ್ದಾರೆ. ಈ ಕೆಲಸ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.